ಕೋಟಿ ಹಣಕ್ಕಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿರುವಂತಹ ಪ್ರಕರಣ ಈಗ ಹೊಸ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಏನದು? ಕಿಡ್ನಾಪ್ ಆಗಿದ್ದ ಬಸವರಾಜ್ ಅಂಬಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬಂಧಿತೆ ಮಂಜುಳಾಗೂ ಸಚಿವರಿಗೂ ಯಾವುದೇ ಸಂಬಂಧ ಇಲ್ಲ. ಪ್ರಕರಣದಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ತಳಕು ಹಾಕಲಾಗ್ತಾ ಇದೆ. ಕಿಡ್ನಾಪ್ ಪ್ರಕರಣಕ್ಕೂ ಸಾಹುಕಾರ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಕಿಡ್ನಾಪ್ ಆಗಿದ್ದ ಉದ್ಯಮಿ ಬಸವರಾಜ್ ಅಂಬಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. 5 ಕೋಟಿ ಹಣಕ್ಕಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಯ ಕಿಡ್ನಾಪ್ ಕೇಸ್ ಇರಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಉದ್ಯಮಿ ಬಸವರಾಜ್ ಅಂಬಿ ಪಬ್ಲಿಕ್ ಟಿವಿ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ಕೇಳಿಸ್ಕೊಳ್ಳಿ. 5 ಕೋಟಿ ರೂಪಾಯಿ ಕೊಡಬೇಕು, ಇಲ್ಲ ಅಂತಂದ್ರೆ ನೀವು ನನ್ನ ಜೀವ ಸಹಿತ ಉಳಿಸೋದಿಲ್ಲ ಅಂತ ಹೇಳಿ ಸಿನಿಮೀಯ ರೀತಿಯಲ್ಲಿ ಅಪಹರಣಕ್ಕೊಳಗಾದಂಥ ಬಸವರಾಜ್ ಅಂಬಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡೋಸನ. ಯಾವ ಥರ ಈ ಘಟನೆ ಆಯಿತು, ಯಾವ ಥರ ಅವರನ್ನು ಕಿಡ್ನ್ಯಾಪ್ ಮಾಡಿದ್ರು, ಏನೇನು ಟಾರ್ಚರ್ ಕೊಟ್ಟರು, ಎಲ್ಲ ವಿಚಾರವಾಗಿ ಸುಮಾರು 4 ದಿನಗಳ ಕಾಲ ಅಪಹರಣಕ್ಕೊಳಗಾದಂಥ ಅಂಬಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಏನು ವಿಷಯ, ಯಾರು ಈ ಥರ ಮಾಡಿದ್ರು? ಉದಯ್ ರೆಡ್ಡಿ ಅಂತ ಸರ್, ಮೈಂಡ್ ಇಂಡಿಯಾ ಅವ್ರಿಗೆ ಪ್ರೀ ಪ್ಲ್ಯಾನ್ ಮಾಡಿ ಅವ ಹಿಡಿಸ್ಕೊಟ್ಟವ ಸರ್. ಅವ ಕಾಯಂ ದ್ಯಾಮ ನಾಯ್ಕರ ನಮ್ಮ ಫ್ರೆಂಡ್ನ ಜೋಡಿ ಇರ್ತಿದ್ದ. ನಾವು ಅವ್ರ ಸೇರ್ಕಿಸಿಂದ ಒಂದು 2 ಎಕರೆ ಜಮೀನು ತಗೋದು, ಕೊಡೋದು, ಒಂದು ಸ್ವಲ್ಪ ಪಿಸಾರ್ ಕೊಟ್ಟು 4 ಲಕ್ಷ 5 ಲಕ್ಷ ಕೊಡೋದು, ಒಂದು 6 ತಿಂಗಳ ವರ್ಷ ಬಿಟ್ಟು ಮಾರ್ಕೋದು, ಈ ಥರ ಮಾಡ್ತಿದ್ವಿ ರೀ. ಇನ್ನು ಬಿಟ್ಟರೆ ಬೇರೆ ಯಾವ ಉದ್ದೇಶ ಇಲ್ಲ. ಅವ್ನ ಮುಂದೆ ಮಾತಾಡ್ದ ಕೇಳಿಸ್ಕೊಂಡು ಕಿಸಿಂದ ನಮ್ಮನ್ನ ಈ ಥರ ಮಾಡಿದ್ರು. ತಾವು ಎಲ್ಲಿಂದ ಬರ್ತಾ ಇದ್ರಿ, ಮತ್ತು ಯಾವ ಥರ ಪ್ಲ್ಯಾನ್ ಮಾಡಿದ್ರು, ಹೆಂಗೆ ಮಾಹಿತಿ ಅಂತ ತೊಗೊಂಡು? ಸಾಂಗ್ಲಿಯಿಂದ ಬರ್ತೀನಿ ಸರ್. ನಾನು ಸಾಂಗ್ಲಿಯಿಂದ ಬರ್ತಾ ಇದ್ದೀನಿ ರೀ. ಗಾಡಿ ರಿಪೇರಿಗೆ ಅಂತ ಓದಿದ್ದೀನಿ ರೀ, ಬಾಡಿ ಕೆಲಸ ಮಾಡ್ಸಕ್ಕೆ. ಅಲ್ಲಿ ಹೋಗಿದ್ದ ಅವಾಗ ಇಮಿಡಿಯೇಟ್ಲಿ ನಮ್ಮ ಮಗ ಮತ್ತು ನಮ್ಮ ಫ್ರೆಂಡ ಫೋನ್ ಮಾಡಿ ಫೋನ್ಯಾಗ ಮಾತಾಡೋದು ಕೇಳಿಸ್ಕೊಂಡ್ರಿ. ಕೇಳಿಸ್ಕೊಂಡು ಕಿಸಿಂದ ಅವೆಲ್ಲ ಈ ಥರ ಹಾಕಿಕೊಟ್ಟನ್ರಿ. ಎಲ್ಲಿಂದ ನಿಮ್ಮ ಫಾಲೋ ಅಪ್ ಮಾಡಿದ್ರು, ಮತ್ತು ಯಾವ ಥರ ಗಾಡಿ ಬಂದು ಹಚ್ಚಿದ್ರು? ಚಿಕ್ಕೋಡಿಯಿಂದ ಸರ್, ಡಬಲ್ ರೋಡ್ನಿಂದ ಅವ್ರ ಗಾಡಿ ಒಂದು ವೈಟ್ ಕಲರ್ ಸ್ಕಾರ್ಪಿಯೋ ಗಾಡಿ ಬೆನ್ನು ಹಚ್ಚಿದ್ರು. ನನಗೆ ಇವ್ರೇನು ನಮ್ಮ ಮರ್ಡ್ರ್ ಮಾಡ್ಬೋದು ನನ್ನ ಕಿಸಿಂದ ಅನಿಸ್ಕೊಂಡು ಕಿಸಿಂದ ನಾ ಹೆದರಾಕತ್ತೀನಿ ರೀ. ಅಲ್ಲಿಂದ ನಾ ಕಬ್ಬೂರ್ ಕ್ರಾಸಿಂಗ್ ಮಾಡಿದ್ದು ನಂಗೆ ಗೊತ್ತಾಗಲಿಲ್ಲ. ಅಟ್ ಹೈಸ್ಪೀಡ್ ಹತ್ರ ಗಾಡಿ ನಂದು 100-150 ಹೈಸ್ಪೀಡ್ ಬರಾಕತ್ತಿದ್ನಿ. ಅವ್ರಿಗೆ ಬಿಟ್ಟು ಅವ್ರಿಗೆ ನನಗೆ 2 ಕಿಲೋಮೀಟ್ರ್ ಡಿಫ್ರೆಂಟ್ ಮಾಡಿ ಬರಾಕತ್ತೀನಿ ರೀ. ಅಲ್ಲಿಂದ ಬಂದು ಬೆಂಡವಾಡಿ ಗೇಟಿಗೆ ದಂಡಾಪುರ ಕ್ರಾಸಿಂಗ್ ನಾವು ಹೊಳ್ಳಿ ರೀ. ಹೊಳ್ಳಿ ಮುಂದ್ಗಡೆ ಬರ್ಬಾರ್ದು ಒಂದು ಶಿಫ್ಟ ಒಂದು ಇದ್ರ ಕಲರ್ ರೀ, ಚಾಕ್ಲೇಟ್ ಕಲರಾಗ ಸ್ಕಾರ್ಪಿಯೋ ಗಾಡಿ ಅಡ್ಡ ಹಚ್ಚಿರಿ. ನಂಬರ್ ಪ್ಲೇಟ್ ಇಲ್ಲ ರೀ ಅದಕ್ಕೇನು JCP ಅಂತ ಮ್ಯಾಗ ಬರ್ದಿದ್ದತ್ರಿ ಅದ. ಅದ್ರ ನಂಬರ್ ಪ್ಲೇಟ್ ಅಂತ ಇಲ್ಲೇ ಇಲ್ಲ ರೀ. ಇಂದ ನಮ್ಮ ಮುಂದ್ಗಡೆ ಬರೋ ತಕ್ಷಣ 2 ಗಾಡಿ ಅಡ್ಡ ಹಚ್ಚಿರಿ. ಹಿಂದ್ಗಡೆ ಒಂದು ತೊಗೊಂಡು ಅಡ್ಡ ಹಾಕಿ ಹಿಡ್ಕೊಂಡ್ರಿ. ನಾನು ಮೋತಿ ಚೀಲ ಹಾಕಿ ಹಿಡ್ಕೊಂಡ್ಬಿಟ್ರಿ. ನೀನು ಅಲ್ಲಿ ಹೇಳ್ತೀವಿ ಬಾ ಮಗನ ಅಂತ ಹೇಳಿ ಹಿಡ್ಕೊಂಡು. ನೀವು ಯಾರು ಏನ ಅಂತ ಕೇಳಿಲ್ಲ, ನೀವು ಗಾಡಿಯಾಗ ಕೂತ ಕೇಳಿದ್ರಿ? ಯಾಕಪ್ಪ ಇದ್ರ ಸಂಬಂಧ ನಾನು ಏನರ ತಪ್ಪ ನನಗೆ ಏನರ ಹೇಳ್ರಿ, ನಾನೇನು ಜೀವ ಹೊಡಿಬೇಡ್ರಿ ತನಕತ್ನಿ ಎಲ್ಲ ಹೇಳ್ತು ಬಾರ ಮಗನ ಅಂತ ಹೇಳಿ ನಾನು ತೊಗೊಂಡು ಹೋದ್ರು. ಅಲ್ಲಿಂದ ಇಲ್ಲಿ ಲಿಪಾಯಿಂಟ್ ರೂಟ್ ಹೋದ್ರು ಸರ್. ಲಿಪಾಯಿಂಟ್ ರೂಟ್ ಹೋದ ಕಿಸಿಂದ ಒಂದು ಸ್ವಲ್ಪ ತೊಗರಿ ಜಮೀನು ಇತ್ತು ರೀ, ರೋಡ್ ದಂಡಿ. ಅದು ರೋಡ್ ಬಿಟ್ಟು ಕಿಸಿಂದ ಒಂದು ಅರ್ಧ ಕಿಲೋಮೀಟ್ರ್ ಒಳಗೆ ತೊಗೊಂಡು ಹೋದ್ರಿ ರೀ. ಒಳಗೆ ತೊಗೊಂಡು ಕಿಸಿಂದ ಅಲ್ಲಿ ನನ್ನ ಒಡ್ಡಿನ ಮೇಲೆ ಹೋದ ಕಿಸಿಂದ ಎಷ್ಟು ದುಡ್ಡು ಐತಿ ನಿನ್ನಲ್ಲಿ, ಏನು ಕೆಲಸ ಮಾಡ್ತೀವಿ ಹಿಂಗೆಲ್ಲ ಕೇಳಕತ್ರು. ನಾ ಹೊಲ ತೊಗೋದು ಹೊಲ ಕೊಡೋದು ಮಾಡ್ತಾನೆ ಇದನ್ನ ಬಿಟ್ಟರೆ ಬೇರೆ ಏನಿಲ್ಲ. ನೀನು ದುಡ್ಡು ಬೇಕಾಯೋ ನಮಗೆ, ಇಲ್ಲ ನೀನು ಸಾಯಿಸ್ತೀವಿ ಮಗನೇ ಎತ್ತಿ ಕಿಸಿಂದ ಲಾಂಗ್ ಇಟ್ಟರು. ಈ ಹೇಳಿದಂಗೆ ರಾತ್ರಿ ಟೈಮ್ದಾಗ ದುಡ್ಡು ಸಿಗಂಗಿಲ್ಲ. ನಮ್ಮ ಹೆಂಡತಿ ಮಕ್ಕಳು ಹೆದರ್ಕೊಂಡು ಸಾಯ್ತಾರೆ. ನಮ್ಮ ಮನ್ಯಾಗ ಯಾರಿಲ್ಲ, ನಮ್ಮ ಮಗ ಒಬ್ಬದಾನು, ಹೆಂಡ್ತಿದಾಳು. ಇದನ್ನ ಬಿಟ್ಟರೆ ನಮ್ಗೆ ಯಾರಿಲ್ಲ. ನನ್ನ ಫ್ರೆಂಡ್ ಆದರೂ ಈಗ ರಾತ್ರಿ ಅವರು ಬರೋದಿಲ್ಲ. ನಾಳೆ ಆದ್ರೆ ನೀವು ದುಡ್ಡಿನ ಅರೇಂಜ್ಮೆಂಟ್ ಮಾಡಿಕೊಡ್ತು. ನಾನು ಕೊಲ್ಬ್ಯಾಡ್ರಂತೆ ಕಾಲ ಮೇಲೆ ಬಿದ್ದು ಹಾಳಾಕತ್ತೀನಿ. ಬೆಳಗಿನ ಮಗನ ನೀನು 10-11 ಗಂಟೆಗೆ ದುಡ್ಡು ತರಿಸ್ಬೇಕು, ತರಿಸ್ಲಿಂದ ಸಾಯಿಸ್ತೀವಿ ತೇಗಿಸಿ ನನಗೆ ಲಾಂಗ್ ಇಟ್ರಿ ಇಲ್ರಿ ಹೆಡ್ಕಿಗೆ ಕಾಲು ಬಿದ್ನಿ. ಅಲ್ಲಿಂದ ಮುಂದೆ ಗಾಡಿ ಹಾಕೊಂಡು ತೊಗೊಂಡು ಹೋದ್ರಿ. ಯಾವಾಗ ಮತ್ತೆ ಫೋನ್ ಯಾವಾಗ ಮಾಡಿದ್ರು? ನಿಮ್ಮ ಫೋನ್ ಏನು ಮಾಡಿದ್ರು? ನಮ್ಮ ಫೋನ್ ಸ್ವಿಚ್ ಆಫ್ ಪ್ಲಾಟ್ ಮೋಡ್ ಮಾಡಿ ಇಟ್ಕೊಂಡ್ರಿ ಅವರು. ಪ್ಲಾಟ್ ಮೋಡ್ ಮಾಡಿ ಇಟ್ಕೊಂಡ್ರಿ. ಮತ್ತೊಂದು ಕೆಲವೊಂದು ನನ್ನ ಕಡೆ ಫೋನ್ಯಾಗ ಒಂದು 15-20 ಸಾವಿರ ರೂಪಾಯಿ ಹಾಕಿದ್ದು ಗಾಡಿ ಡಿಸೈಲ್ಗೆ ಅಂತ ಅವ್ರು ಯೂಸ್ ಮಾಡ್ಕೊಂಡ್ರಿ. ಮತ್ತು ಕಿಸ್ಯಾಗ ಒಂದು 23 ಸಾವಿರ ರೂಪಾಯಿದ್ದು ಅವನು ಕಸ್ಕೊಂಡ್ರು. ಕೊಳಾಗ ಒಂದು ಚೈನ್ ಇತ್ತು ಕಸ್ಕೊಂಡ್ರು, ಒಂದು 2 ತೊಲಿ ಇದ್ರಿ. ಕೈಯಾಗ ಉಂಗ್ರಿದ್ರು ಒಂದು 4 ತೊಲಿ ಒಳಗೆ ಹೊರಗೆ ರೀ, ಅವನು ಕಸ್ಕೊಂಡ್ರು. ಈ ಥರ ಬಡಿದು ಹೊಡಿದು ಟಾರ್ಚರ್ ಕೊಡೋದು. ಮರನೇ ದಿನ ಬೆಳಿಗ್ಗೆ 10 ಗಂಟೆಗಿದ್ದವ್ರು ನಿನ್ನ ಹೆಂಡತಿ ಫೋನ್ ಮಾಡಿ ರೊಕ್ಕ ತರಿಸ್ಕೊಡೋ ಮಗನ ಅನ್ನಕತ್ರು. ಮತ್ತೊಬ್ಬ ನೀನು ಬೇರೆದ ಅವ್ನಿಗೆ ನಿನಗೆ ಹೊಡ್ಯಾಕೆ ಕೊಟ್ಟನು ಸುಪಾರಿ, ಅವ್ನಿಗಿಂತ ಜಾಸ್ತಿ ಕೊಟ್ಟರೆ ನೀನು ಬಿಡ್ತೀವಿ, ಇಲ್ಲ ಬಿಡಂಗಿಲ್ಲ, ನಿನ್ನ ಸಾಯಿಸ್ಬಿಡ್ತೀವಿ ಅಂತ ಅನ್ನಕತ್ರು. ಹಂಗೆ ಟಿಂಗೆಟ್ ಮಾಡಿ ಒಂದು 5 ಕೋಟಿ. ಈ ಪ್ರಕರಣದಲ್ಲಿ ಈಗ ಅರೆಸ್ಟ್ ಕೂಡ ಆಗಿದ್ದಾರೆ. ಈ ಅರೆಸ್ಟ್ ಅನ್ನ ಕೇಳ್ತಾ ಇದ್ರೆ, ಅವರ ಹಿನ್ನೆಲೆಯನ್ನ ಕೇಳ್ತಾ ಇದ್ರೆ ಗಾಬರಿ ಆಗ್ಬಿಡುತ್ತೆ. ಕಿಡ್ನಾಪ್ ಕೇಸ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮಗನ ಜೊತೆಗೆ ಪ್ಲಾನ್ ಅನ್ನ ಮಾಡಿದಂತ ತಾಯಿಯನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. 5 ಕೋಟಿ ಕಿಡ್ನಾಪ್ ಕಿಂಗ್ ಪಿನ್ ಮಂಜುಳಾ ರಾಮನಗಟ್ಟಿಯನ್ನ ಬಂಧಿಸಿದ್ದಾರೆ. ಅಪಹರಣಕ್ಕೂ ಯಾವುದೇ ರಾಜಕೀಯ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತಿದ್ದಾರೆ. ವೈಯಕ್ತಿಕ ಲಾಭಕ್ಕೋಸ್ಕರ ಈ ಕೃತ್ಯವನ್ನ ನಡೆಸಿದ್ದಾರೆ. 6 ಮೊಬೈಲ್, 3 ಲಕ್ಷ ಮೌಲ್ಯದ ಚಿನ್ನ, 4 ಕಾರನ್ನ ಜಪ್ತಿ ಮಾಡಲಾಗಿದೆ ಅಂತ ಬೆಳಗಾವಿಯ SP ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 18ನೇ ತಾರೀಕು ನಮ್ಮ ಘಟಪ್ರಭಾ ಪೊಲೀಸ್ ಠಾಣೆ
ವ್ಯಾಪ್ತಿಯಲ್ಲಿ ಒಂದು ಕಿಡ್ನ್ಯಾಪ್ ಪ್ರಕರಣ ಆಗಿದೆ ಅಂತ ಹೇಳಿ ದಾಖಲಾಗಿತ್ತು. ಒಂದು FIR ಅಪರಾಧ ಸಂಖ್ಯೆ 36/25ರಲ್ಲಿ. ಆ ಒಂದು ಪ್ರಕರಣದಲ್ಲಿ FIR ದಾಖಲಾದ 24 ಗಂಟೆ ಒಳಗಡೆ ನಮ್ಮ ಪೊಲೀಸರು ಅದರಲ್ಲಿ ವಿಕ್ಟಿಮ್ ಆಗಿರ್ತಕ್ಕಂಥ ಬಸವರಾಜ್ ಅಂಬಿಯನ್ನು ಅಪಹರಣ ಮಾಡಿರ್ತಕ್ಕಂಥ 4 ಜನ ಜೊತೆಗಾರರ ಜೊತೆ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದರು. ಆ ಒಂದು ಪ್ರಕರಣದಲ್ಲಿ ನಾನು ಅವತ್ತೇ ಹೇಳಿರೋ ಹಾಗೆ ಮತ್ತೊಂದಿಷ್ಟು ಜನರು ಭಾಗಿಯಾಗಿರುವ ಒಂದು ಸಂಶಯ ನಮಗೆ ಮೇಲ್ನೋಟಕ್ಕೆ ವ್ಯಕ್ತವಾಗಿತ್ತು. ಇವರಿಗೆ ಮಾಹಿತಿಯನ್ನು ಕೊಟ್ಟಂಥವರು ಮತ್ತು ಪ್ರಥಮ